ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಅಂಡ್ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಿಕ್ ಆಲ್ಡಿಸ್ ಅವರು ರಿಂಗಿಗೆ ಬಂದು ಹೇಳ್ತಾರೆ, ಕಳೆದ ವಾರಗಳಿಂದ ನನ್ನ ಹಾಗೆ ಗಂತರ್ ಅವರ ನಡುವೆ ಏನೇನಾಗ್ತಾ ಇದೆಯೋ ಅದರಲ್ಲಿ ನನ್ನ ತಪ್ಪು ಕೂಡ ಇದೆ ಅಂಡ್ ಅದನ್ನು ನಾನು ತೆತ್ಕೋತಾ ಇದ್ದೀನಿ. ಅಂಡ್ ಈಗ ನನಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಈಗ ನಾನು ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿ ಮತ್ತೊಮ್ಮೆ ವಾಪಸ್ ಬಂದಿದ್ದೀನಿ. ಅದನ್ನ ಬಿಟ್ರೆ ಈಗ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ CM ಪಂಕ್ ಅಂತ. ನಮ್ಮ ನಿಕ್ ಆಲ್ಡಿಸ್ ಅವರು CM ಪಂಕ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ನಮಗೆ CM ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ CM ಪಂಕ್ ಚಾಂಟ್ ನ ಮಾಡ್ತಾ ಇರ್ತಾರೆ. ಕಲ್ಟ್ ಆಫ್ ಪರ್ಸನಾಲಿಟಿ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ನಮ್ಮ CM ಪಂಕ್ ಅವರು ರಿಂಗಿಗೆ ಬಂದು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿಗೆ ಬಂದು ಖುಷಿ ಆಗ್ತಾ ಇದೆ. ಅಂಡ್ ಪ್ರತಿ ಬಾರಿನೂ ಕೂಡ ನಾನು ಈ ಒಂದು ಜಾಗಕ್ಕೆ ಬರಬೇಕಾದ್ರೆ ನಾನು ಸ್ವಲ್ಪ ಥಿಂಕ್ ಮಾಡ್ತೀನಿ ಅಲ್ಲಿ ಹೋಗಿ ಏನ್ ಮಾತಾಡಬೇಕು ಅಂತ. ನಾನಿಲ್ಲಿ 3 ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೋತೀನಿ. ಮೊದಲನೇದಾಗಿ ನಾನು ನಿಮ್ನೆಲ್ಲರನ್ನೂ ಕೂಡ ಮಿಸ್ ಮಾಡ್ಕೋತಾ ಇದ್ದೆ. ಕಳೆದ 2.5 ತಿಂಗಳಿಂದನೂ ಕೂಡ ನನ್ನ ಹಾಗೆ WWE ಮ್ಯಾನೇಜ್ಮೆಂಟ್ ಜೊತೆ ಸಿಕ್ಕಾಪಟ್ಟೆ ಡೀಲಿಂಗ್ಸ್ ನಡೀತಾ ಇತ್ತು. ನಾನು ಕೇಳ್ಕೊತಾ ಇದ್ದೆ ನಾನು ಸ್ಮ್ಯಾಕ್ ಡೌನ್ಗೆ ಹೋಗ್ಬೇಕು ಅಂತ. ಅಂಡ್ ಅದೇ ಒಂದು ವಿಚಾರದಲ್ಲಿ ಮಾತುಕತೆ ಆಗ್ತಾ ಇತ್ತು. ಅಂಡ್ ಮಂಡೇ ನೈಟ್ ರಾ ಅಲ್ಲಿ ಆ ಎಲ್ಲಾ ಮಾತುಕತೆಗಳಿಗೂ ಕೂಡ ಒಂದು ಎಂಡ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನನಗೆ ಒಂದು ಫೋನ್ ಬರುತ್ತೆ. ಆ ಒಂದು ಫೋನ್ ಅಲ್ಲಿ ನನಗೆ ಹೇಳ್ತಾರೆ, ನಮಗೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಬ್ಬ ಚಾಲೆಂಜರ್ ಬೇಕು ಅಂತ. ಅಂಡ್ ಆ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಾಗ ಆಫ್ ಕೋರ್ಸ್ ನಾನು ಗ್ರ್ಯಾಬ್ ಮಾಡ್ಕೋತೀನಿ. ಆಕಾಶದಿಂದ ಆಪರ್ಚುನಿಟಿ ಸಿಕ್ಕಾಗ ನಾನು ಯಾವತ್ತೂ ಕೂಡ ಅದನ್ನ ಕೈ ಜಾರೋದಕ್ಕೆ ಬಿಡೋದಿಲ್ಲ. ಸೊ ನಾನು ಮನೆಯಲ್ಲೇ ಗೇರಪ್ಪ ಆದೆ. ನನ್ನ ವೈಫ್ ಗೆ ಕಿಸ್ ಕೊಟ್ಟು ಕಾರ್ನ ತಗೊಂಡು ಸೀದಾ ಮಂಡೇ ನೈಟ್ ರಾಗೆ ಹೋದೆ. ಅಂಡ್ ಅಲ್ಲಿ ನಾನು ಚಾಂಪಿಯನ್ ಆದೆ. ಸೊ ಈಗ ನಾನು ಇನ್ನೊಂದು ವಿಚಾರನ ಹೇಳಬೇಕು. ಇಟ್ಸ್ ಗ್ರೇಟ್ ಟು ಬಿ ಅಲೈವ್ ಆಸ್ WWE ಚಾಂಪಿಯನ್ ಆನ್ ಸ್ಮ್ಯಾಕ್ ಡೌನ್ ಆರ್ ವಾಟ್ ಅಂತ ನಮ್ಮ CM ಪಂಕ್ ಅವರು ತನ್ನ ಕ್ಯಾಚ್ ಪ್ರೈಸ್ ನ ಹೇಳ್ತಾರೆ. ಅಂಡ್ ಹೇಳ್ತಾರೆ, ನಾನು ಯಾವ ರೀತಿ ಮಂಡೇ ನೈಟ್ ರಾ ಅಲ್ಲಿ ಆಪರ್ಚುನಿಟಿನ ತಗೊಂಡೋ ಅದೇ ರೀತಿ ಆಪರ್ಚುನಿಟಿನ ಕೊಡ್ತೀನಿ. ಅಂಡ್ ಅದಕ್ಕೋಸ್ಕರನೇ ನಾನು ಸ್ಮ್ಯಾಕ್ ಡೌನ್ ಗೆ ಬಂದಿರೋದು. ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಸ್ಟ್ಯಾಕ್ಡ್ ಆಗಿದ್ದಾರೆ. ಅಂಡ್ ನಾನು ಪ್ರತಿ ವಾರ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಿಕ್ ಆಲ್ಡಿಸ್ ಅವರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಯಾರಿಗಾದ್ರೂ ನನ್ನ ಮೇಲೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕಾದ್ರೆ ಅವತ್ತು ನಾನು ಡಿಫೆಂಡ್ ಮಾಡ್ತೀನಿ. ಯಾಕಂದ್ರೆ ನಾನು ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹಂಗೆ ಕರೆಸ್ಕೊಳ್ಳೋದಿಲ್ಲ. ಬದಲಿಗೆ ನಾನು ಒಬ್ಬ ಫೈಟಿಂಗ್ ಚಾಂಪಿಯನ್ ಆಗಿ ಈ ಒಂದು ಚಾಂಪಿಯನ್ಶಿಪ್ ನ ನನ್ನ ಕಣ್ಣೀರಿಂದ ನನ್ನ ರಕ್ತದಿಂದನೂ ಕೂಡ ಡಿಫೆಂಡ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಯಾರು ಬೇಕಾದ್ರೂ ಆಗಿರ್ಬೋದು. ಸ್ಯಾಮಿ ಝೈನ್, ನಾನು ನೋಡಿದೆ ಮಂಡೇ ನೈಟ್ ರಾ ಮುಗಿದ ಮೇಲೆ ನಿನ್ನ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ. ಆಫ್ ಕೋರ್ಸ್ ಅದೇ ರೀತಿ ರಿಯಾಕ್ಷನ್ ಬರಬೇಕಾಗಿತ್ತು. ಸೊ ನಿನಗೇನಾದ್ರೂ ಈ ಒಂದು ಚಾಂಪಿಯನ್ಶಿಪ್ ಬೇಕು ಅಂದ್ರೆ ನೀನು ಆರಾಮಾಗಿ ಬರ್ಬೋದು. ಇನ್ಯಾರು ಗಂತರ್ ನೀನೇನಾದ್ರೂ ನನ್ನನ್ನ ಸೋಲಿಸಬಹುದು ಅಂತ ನಿನಗೆ ಅನ್ಸಿದ್ರೆ ಆಫ್ ಕೋರ್ಸ್ ನಾನು ನಿನ್ನ ಈಗಾಗಲೇ ಸೋಲಿಸಿದ್ದೀನಿ. ಬಟ್ ನೀನ್ ನನ್ನನ್ನ ಸೋಲಿಸಬಹುದು ಅಂತ ಅನ್ಕೊಂಡ್ರೆ ನೀನು ಕೂಡ ಬರ್ಬೋದು. ಇನ್ಯಾರಿದ್ದಾರೆ, ಫಿನ್ ಬ್ಯಾಲರ್, ಈಗಾಗಲೇ ನಾನು ನಿನ್ನ 2 ಬಾರಿ ಸೋಲಿಸಿದ್ದೀನಿ. ನನ್ನ ಹೋಮ್ ಗ್ರೌಂಡ್ ಅಲ್ಲೂ ಕೂಡ ಸೋಲಿಸಿದ್ದೀನಿ. ಅದೇ ರೀತಿ ನಿನ್ನ ಹೋಮ್ ಗ್ರೌಂಡ್ ಅಲ್ಲೂ ಕೂಡ ಸೋಲಿಸಿದ್ದೀನಿ. ಸೊ ನೀನು ಕೂಡ ಬರ್ಬೋದು ನನ್ನ ಮೇಲೆ ಮ್ಯಾಚ್ ಆಡೋದಕ್ಕೆ. ರಾಯ್ಸ್ ಕೀಸ್, ಡೇಮಿಯನ್ ಪ್ರೇಸ್ಟ್, ಹಾಗೆ ಟ್ರಿಕ್ ವಿಲಿಯಂ ಅಂತ ನಮ್ಮ CM ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ CM ಪಂಕ್ ಅವರ ಬಳಿ ಹೋಗಿ ನಿನ್ನ ಕಣ್ಣು ಹೇಗಿದೆ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ಪರವಾಗಿಲ್ಲ, ಬಟ್ ಕೋಡಿ ರೋಡ್ಸ್ ನನಗನ್ಸುತ್ತೆ ಇಲ್ಲಿಗೆ ನೀನು ಬರೀ ನನ್ನ ಕಣ್ಣನ್ನ ವಿಚಾರಿಸ್ಕೊಂಡು ಹೋಗೋದಕ್ಕೆ ಮಾತ್ರ ಬಂದಿಲ್ಲ ಅಂತ. ಸೊ ಕೋಡಿ ರೋಡ್ಸ್, ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ ನಮ್ಮ CM ಪಂಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ಅದಕ್ಕೆ ಬಂದಿಲ್ಲ. ಕಳೆದ ಬಾರಿ ನಾನು ನೀನು ಫೇಸ್ ಆಫ್ ಆದಾಗ ನಿನ್ನ ಕಣ್ಣು ರೀತಿ ನನ್ನ ಕಣ್ಣು ಆಗಿತ್ತು. ಅಂಡ್ ನಿನ್ನ ಜಾಗದಲ್ಲಿ ನಾನು ನಿಂತಿದ್ದೆ, ನನ್ನ ಜಾಗದಲ್ಲಿ ನೀನ್ ನಿಂತಿದ್ದೆ. ಅಂಡ್ ನಾವಿಬ್ರು ಕೂಡ ನನ್ನ ಹಾಗೆ ನಿನ್ನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಡ್ ಆಗ ನಾನು ನಿನಗೆ ಹೇಳಿದ್ದೆ, ಹಾಗೆ ನೀನು ಕೂಡ ನನಗೆ ಹೇಳಿದ್ದೆ, ಆಕಾಶದಿಂದ ಯಾವಾಗ ಬೇಕಾದ್ರೂ ಟೈಟಲ್ ಆಪರ್ಚುನಿಟಿ ಬರಬಹುದು, ಅದನ್ನ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಈಗ ಊನೋ ರಿವರ್ಸ್ ಆಗಿದೆ. CM ಪಂಕ್ ಅವರ ಜಾಗದಲ್ಲಿ ಕೋಡಿ ರೋಡ್ಸ್ ಇದ್ದಾರೆ, ಕೋಡಿ ರೋಡ್ಸ್ ಅವರ ಜಾಗದಲ್ಲಿ CM ಪಂಕ್ ಇದ್ದಾರೆ. ಇವನ್ CM ಪಂಕ್ ಅವರ ಕಣ್ಣಿಗೂ ಕೂಡ ಈ ಒಂದು ಟೈಮಲ್ಲಿ ಏಟ್ ಆಗಿದೆ. ಅದಂತೂ ನನಗೆ ಸಿಕ್ಕಾಪಟ್ಟೆ ಮ್ಯಾಚಿಂಗ್ ಅಂತ ಅನಿಸ್ತು. ಇದಾದ್ಮೇಲೆ ನಮ್ಮ CM ಪಂಕ್ ಅವರು ಹೇಳ್ತಾರೆ, ನಾನು ಚಾಲೆಂಜರ್ಸ್ ಗಳ ಲಿಸ್ಟ್ ಅಲ್ಲಿ ನಿನ್ನ ನೇಮ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ ನಿನ್ನ ಹಾಗೆ ನನ್ನ ಮ್ಯಾಚು ತುಂಬಾನೇ ಬಿಗ್ ಮ್ಯಾಚು. ಅದು ನಿಜವಾಗ್ಲೂ ರಸಲ್ ಮೇನಿಯಾ ಮೈನ್ ಇವೆಂಟ್ ಲೆವೆಲ್ ನ ಮ್ಯಾಚು. ಬಟ್ ನಾವಿನ್ನೂ ಕೂಡ ಡಾಜ್ ಮಾಡ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ನಾನು ಹಾಗೆ ನೀನು ಕಳೆದ ಬಾರಿ ಫೇಸ್ ಆಫ್ ಆಗಿದ್ದಾಗ ನಾನು ನಿನಗೆ ಒಂದು ಮಾತು ಹೇಳಿದ್ದೆ, ವೆನ್, ಯಾವಾಗ ಅಂತ ಹೇಳು, ನಾನು ಅವಾಗ ರೆಡಿ ಆಗಿರ್ತೀನಿ ಅಂತ. ನನಗೆ ಗೊತ್ತಿಲ್ಲ ನೀನ್ ನನಗೆ ಏನ್ ಹೇಳ್ತೀಯಾ ಅಂತ ಕೇಳಿದಾಗ ನಮ್ಮ CM ಪಂಕ್ ಅವರು ವೆನ್ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕರೆದು CM ಪಂಕ್ ವರ್ಸಸ್ ಕೋಡಿ ರೋಡ್ಸ್ ಫಾರ್ ದ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಸಮ್ಮರ್ ಸ್ಲಾಮಿಗೆ ಮ್ಯಾಚ್ ನ ಕನ್ಫರ್ಮ್ ಮಾಡು ಅಂತ ಹೇಳ್ತಾರೆ.
ಹೇಳ್ತಾರೆ. ಅಂಡ್ ಆ ಒಂದು ಮ್ಯಾಚ್ ನ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಅಂಡ್ ಈ ಕಡೆ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರು ಹ್ಯಾಂಡ್ ಶೇಕ್ ನು ಕೂಡ ಕೊಡ್ಕೋತಾರೆ. ಸೊ ಈಗ ಸಮ್ಮರ್ ಸ್ಲಾಮ್ ನ ಮೇನ್ ಇವೆಂಟ್ ಸೆಟ್ ಕೂಡ ಆಗಿದೆ. ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಅಂಡ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಆ ಒಂದು ಇಂಟರ್ಫರೆನ್ಸ್ ಇಂದ ನಮ್ಮ ಟಾಮಾ ಟೊಂಗಾ ಅವರಿಗೆ ಜಾಸ್ತಿ ಏನು ಹೆಲ್ಪ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಟಾಮಾ ಟೊಂಗಾ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಟ್ರುತ್ ಅವರು ಇರ್ತಾರೆ. ಅಂಡ್ ಆಟ್ರುತ್ ಅವರ ಜೊತೆ ವಾರ್ ರೈಡರ್ಸ್ ಅವರು ಮಾತಾಡ್ತಾ ಇರ್ತಾರೆ. ನಾವು ನಿಮಗೆ ಚಾಲೆಂಜ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಬಂದು ನಾವು ಆಟ್ರುತ್ ಅವರ ಜೊತೆ ಮಾತಾಡಬೇಕು, ನೀವು ಸ್ವಲ್ಪ ದೂರ ಇರಿ ಅಂತ ಕಳಿಸ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರು ಆಟ್ರುತ್ ಅವ್ರನ್ನ ಕೇಳ್ತಾರೆ, ಸೋಲೋ ಸಿಕೋವಾ ಅವ್ರನ್ನ ಏನಾದ್ರೂ ನೀನು ನೋಡ್ದ ಅಂತ. ಅಂಡ್ ಅದಕ್ಕೆ ನಮ್ಮ ಆಟ್ರುತ್ ಅವರು ಅವನು ಸಿಕ್ ಲೀವ್ ಅಲ್ಲಿ ಇದ್ದಾನೆ, ತನ್ನ ಮಕ್ಳ ಜೊತೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇಕೋಬ್ ಫಾಟ್ ಅವರು ನೀನು ರಾಯ್ಸ್ ಕೀಸ್ ಅವ್ರನ್ನ ನೋಡ್ದ ಅಂತ ಕೇಳಿದಾಗ ನಮ್ಮ ಆಟ್ರುತ್ ಅವರು ರಾಯ್ಸ್ ಕೀಸ್ ನನ್ನ ಕರಿಯರ್ ಅಲ್ಲೇ ಆ ಒಬ್ಬ ವ್ಯಕ್ತಿನ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದು ರಾಯ್ಸ್ ಕೀಸ್ ಇಲ್ಲೇ ಇದ್ದ ಅಂತ ಹೇಳಿದಾಗ ನಮ್ಮ ಆಟ್ರುತ್ ಅವರ ರಿಯಾಕ್ಷನ್ ಒಂದ್ ರೀತಿ ಚೆನ್ನಾಗಿತ್ತು. ಅಂಡ್ ಇದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟ್ ಅವರು ಓಕೆ ನಾವಿವಾಗ ರಿಂಗಿಗೆ ಹೋಗ್ತೀವಿ ಅಂತ ಸೀದಾ ರಿಂಗಿಗೆ ಹೊರಡೋದಕ್ಕೆ ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ನ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಕಾರ್ಡಿಸ್ ಅವರು ಫೋನ್ ನಲ್ಲಿ ಸ್ಯಾಮಿ ಝೈನ್ ಅವರ ಬಳಿ ಮಾತಾಡ್ತಾ ಇರ್ತಾರೆ. ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾ ಇರ್ತಾರೆ, ನಿನಗೆ ಲೀವ್ ನ ಅಗತ್ಯಕತೆ ಇತ್ತು, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ, ಯಾಕಂದ್ರೆ ನೀನು ತಲೆ ಕೆಟ್ಟ ಒಂದ್ ರೀತಿ ಆಗ್ತಾ ಇದೆಯಾ. ಅಂಡ್ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನ ಫಿಕ್ಸ್ ಮಾಡಿದ್ದೀನಿ, ನನ್ನ ಡಿಸಿಷನ್ ಫೈನಲ್ ಅಂತ ಸ್ಯಾಮಿ ಝೈನ್ ಅವರ ಜೊತೆ ಮಾತಾಡಿ ಫೋನ್ ನ ಕಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಬಂದು ನಿಕ್ ಕಾರ್ಡಿಸ್ ನೀನೀಗ ಇದನ್ನ ಫಿಕ್ಸ್ ಮಾಡಲೇಬೇಕು, ನನಗೆ ಗೊತ್ತಿಲ್ಲ, ನನಗೆ ಆಗಿಂದನೂ ಕೂಡ ಮೋಸ ಆಗಿದೆ, ನನಗೆ ಈಗ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕೇ ಬೇಕು. ನೀನು ಅದನ್ನ CM ಪಂಕ್ ಅವರ ವಿರುದ್ಧ ಕೊಡ್ತೀಯೋ ಅಥವಾ ಕೋಡಿ ರೋಡ್ಸ್ ಅವರ ವಿರುದ್ಧ ಕೊಡ್ತೀಯೋ ಅಥವಾ ಅವರಿಬ್ರು ಜೊತೆನೂ ಕೂಡ ನನ್ನ ಆಡ್ ಮಾಡ್ತೀಯೋ ಗೊತ್ತಿಲ್ಲ, ಈಗ ಇದನ್ನ ನೀನು ಫಿಕ್ಸ್ ಮಾಡಲೇಬೇಕು, ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಗಂತರ್ ಅವರು ನಿಕ್ ಕಾರ್ಡಿಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಕಾರ್ಡಿಸ್ ಅವರು ನೀನು ಮಾತಾಡಿದ್ನ ನಾನು ಕನ್ಸಿಡರ್ ಮಾಡ್ತೀನಿ, ಇವತ್ತಷ್ಟೊತ್ತಿಗೆ ನಾನು ಯಾವ್ದಾದ್ರು ಒಂದು ಡಿಸಿಷನ್ ನ ತಗೋತೀನಿ ಅಂತ ಗಂತರ್ ಅವರಿಗೆ ನಿಕ್ ಕಾರ್ಡಿಸ್ ಅವರು ಪ್ರಾಮಿಸ್ ಮಾಡ್ತಾರೆ. ಬಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಬೇರೆನೇ ವಿಚಾರ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ನಮ್ಮ ಜಿಮ್ಮಿ ಊಸೋ ಅವರು ಮೈಕ್ ನ ತಗೊಂಡು ನಾವಿವತ್ತು ಸ್ಮ್ಯಾಕ್ ಡೌನ್ ಗೆ ಬಂದಿರೋದಕ್ಕೆ ಒಂದೇ ಒಂದು ರೀಸನ್ ಇರೋದು, ಅದೇನಪ್ಪಾ ಅಂದ್ರೆ ಸೋಲೋ ಸಿಕೋವಾ. ಸೊ ಸೋಲೋ ಸಿಕೋವಾ ಈಗಲೇ ಇಲ್ಲಿಗೆ ಬಾ ಅಂತ ಸೋಲೋ ಸಿಕೋವಾ ಅವ್ರನ್ನ ಕರೀತಾರೆ. ಬಟ್ ಸಡನ್ ಆಗಿ ನಮಗೆ ರಾಯ್ಸ್ ಕಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಾಯ್ಸ್ ಕಿಸ್ ಅವರು ಸೀದಾ ರಿಂಗಿಗೆ ಬಂದಾಗ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ನೀನು ಸೋಲೋ ಸಿಕೋವಾ ಅಲ್ವಲ್ಲ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ. ಅಂಡ್ ಅದಕ್ಕೆ ನಮ್ಮ ರಾಯ್ಸ್ ಕಿಸ್ ಅವರು ಅಫ್ಕೋರ್ಸ್ ನಾನು ಸೋಲೋ ಸಿಕೋವಾ ಅಲ್ಲ, ಬಟ್ ನೀನು ನನ್ನ ನೇಮ್ ನ ಮೆನ್ಷನ್ ಮಾಡ್ತಾ ಇದೀಯಾ, ಕಳೆದ ವಾರನೂ ಕೂಡ ನನ್ನ ನೇಮ್ ನ ಮೆನ್ಷನ್ ಮಾಡಿದೆ, ಅಂಡ್ ಈ ವಾರನೂ ಕೂಡ ನೀನು ನನ್ನ ನೇಮ್ ನ ಮೆನ್ಷನ್ ಮಾಡ್ತಾ ಇದೀಯಾ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಹೇಳ್ತಾರೆ, ನೀನು ನಿನ್ನ ಫ್ಯಾಮಿಲಿ ಬಿಸ್ನೆಸ್ ಆದ್ರೂ ನೋಡ್ಕೋ, ಏನಾದ್ರೂ ನೋಡ್ಕೋ, ಬಟ್ ನನ್ನ ನೇಮ್ ನ ಮೆನ್ಷನ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಇಲ್ಲಿ ಯಾವ ಫ್ಯಾಮಿಲಿ ಬಿಸ್ನೆಸ್ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಇದೆಲ್ಲದೂ ಕೂಡ OTC ಗೆ ರಿಲೇಟೆಡ್ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರಾಯ್ಸ್ ಕಿಸ್ ಅವರು ನಿಜವಾಗ್ಲೂ ನೀನು OTC ರೋಮನ್ ರೈನ್ಸ್ ಬಗ್ಗೆ ಮಾತಾಡ್ತಾ ಇದೀಯಾ, ಯಾವ ವ್ಯಕ್ತಿ ಇಲ್ಲಿ ಇಲ್ವೋ ಅವ್ರ ಪರವಾಗಿ ಮಾತಾಡೋದಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟ್ ಅವರು ಮುಂದೆ ಬಂದು ಏನ್ ಹೇಳ್ತಾ ಇದೀಯಾ ನೀನು ರಾಯ್ಸ್ ಕಿಸ್, ನಾನು ನಿನ್ನ ಜೊತೆ ಶಾಂತವಾಗಿ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ನಾನು ನಿನ್ನನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀನಿಲ್ಲಿ ಯಾರ ಬಗ್ಗೆನಾದರೂ ಮಾತಾಡು, ಬಟ್ OTC ರೋಮನ್ ರೈನ್ಸ್ ಬಗ್ಗೆ ಮಾತಾಡಬೇಡ ಅಂತ ನಮ್ಮ ಜೇಕೋಬ್ ಫಾಟ್ ಅವರು ರಾಯ್ಸ್ ಕಿಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ರಾಯ್ಸ್ ಕಿಸ್ ಅವರು ಜೇಕೋಬ್ ಫಾಟ್ ನೀನು ಈ ರೀತಿ ಇರ್ಲಿಲ್ವಲ್ಲ, ನೀನು ಯಾಕೆ ಈ ರೀತಿ ಆದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಇದೆಲ್ಲವೂ ಕೂಡ ಫ್ಯಾಮಿಲಿ ಬಿಸ್ನೆಸ್, ನಿನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಏನೂ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರಾಯ್ಸ್ ಕಿಸ್ ಅವರು ನೀನು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದೀಯಾ, ನಿಜವಾಗ್ಲೂ ರಕ್ತದಿಂದ ಫ್ಯಾಮಿಲಿ ಆಗೋದಿಲ್ಲ, ಬದಲಿಗೆ ರಾಯಲ್ಟಿಯಿಂದ ಫ್ಯಾಮಿಲಿ ಆಗುತ್ತೆ. ನಿನಗೆ ಗೊತ್ತಾ ನಾನು ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ನ ಕಳ್ಕೊಂಡಿದ್ದೀನಿ ಅಂತ. ನನಗೂ ಕೂಡ 14 ವರ್ಷದಿಂದ ನಾನು ಹುಡುಕ್ತಾ ಇದ್ದೀನಿ, ನನಗೂ ಕೂಡ ಒಬ್ಬ ಫ್ಯಾಮಿಲಿ ಇರಬೇಕು ಅಂತ. ಅಂಡ್ ಅದೇ ರೀತಿ ನಾನು ಜೇಕೋಬ್ ಫಾಟ್ ಅವ್ರನ್ನ ನನ್ನ ಫ್ಯಾಮಿಲಿ ಅನ್ಕೊಂಡಿದ್ದೀನಿ, ನನ್ನ ಬ್ರದರ್ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಓಕೆ ನೀನು ಏನಾದ್ರೂ ಮಾಡ್ಕೋ, ಬಟ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಗೆ ಬರಬೇಡ, ಅಂಡ್ ನಿನ್ನ ಲೈನ್ ನ ನೀನು ಕ್ರಾಸ್ ಮಾಡಬೇಡ, ಕ್ರಾಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಜಿಮ್ಮಿ ಊಸೋ ಅವರು
ರಾಯ್ಸ್ ಕಿಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರಾಯ್ಸ್ ಕಿಸ್ ಅವರು ನಾನಿಲ್ಲಿಗೆ ನಿಜವಾಗ್ಲೂ ಕೂಡ ಫೈಟ್ ಮಾಡೋದಕ್ಕೆ ಬಂದಿಲ್ಲ, ಬಟ್ ನೀನು ಲೈನು ಕ್ರಾಸು ಅಂತ ಇದೆಯಲ್ವಾ, ತಗ ಇದೇ ಲೈನು, ಈಗ ನಾನು ಕ್ರಾಸ್ ಮಾಡಿದೆ ಅಂತ ಕ್ರಾಸ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರು ಓಕೆ ಈಗ ನೀನು ನಿನ್ನ ಲೈನ್ ನ ಕ್ರಾಸ್ ಮಾಡಿದ್ಯಾ ಅಂಡ್ ಈಗ ನಾವಿಬ್ರು ಕೂಡ ಸೇರ್ಕೊಂಡು ನಿನಗೆ ಯಾವ ಗತಿನ ಕಾಣಿಸ್ತೀವಿ ಅಂದ್ರೆ ನಿಜವಾಗ್ಲೂ ನೀನು ಮರೆಯೋದಿಕ್ಕೆ ಆಗೋದೇ ಇಲ್ಲ ಅಂತೇಳಿ ರೆಫ್ರಿನ ಕರೀತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ನಾವಿಬ್ರು ಸೇರ್ಕೊಂಡು ಅಲ್ಲ ನೀನು ಮಾತ್ರ ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ನಮಗೆ ರಾಯ್ಸ್ ಕೀಸ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ನಮ್ಮ ರಾಯ್ಸ್ ಕೀಸ್ ಅವರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಮಧ್ಯದಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಟೈಮ್ ಕೀಪರ್ಸ್ ಏರಿಯಾ ಹತ್ರ ಹೋಗಿ ಸುಧಾರಿಸ್ಕೊತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಸ್ಮೈಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅವರು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ನಾನಾಗ ಅನ್ಕೊಂಡೆ ಓಕೆ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಯ್ತು ಅಂತ, ಬಟ್ ರೆಫ್ರಿ ಯಾಕೋ ಗೊತ್ತಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಕೊಡೋದಿಲ್ಲ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ಬಂದು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇಲ್ಲಿ ಇವರಿಬ್ರು ಕೂಡ ಕತೆನ ಮುಗಿಸಿದ್ರೆ ರಿಂಗ್ ಮೇಲ್ಗಡೆ ನಮ್ಮ ಜಿಮ್ಮಿ ಊಸೋ ಅವರು ರಾಯ್ಸ್ ಕಿಸ್ ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ರಾಯ್ಸ್ ಕಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮ್ಮ ಜೇಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಮ್ಮ ರಾಯ್ಸ್ ಕಿಸ್ ಅವರು ಜೇಕೋಬ್ ಫಾಟೋ ಅವ್ರನ್ನ ಕೇಳೋದಕ್ಕೆ ಬರ್ತಾರೆ, ನೀನ್ ಯಾಕೆ ಇಲ್ಲಿ ಬಂದು ಡಿಸ್ಟ್ರಾಕ್ಟ್ ಮಾಡಿದೆ ಅಂತ. ಬಟ್ ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ರಾಯ್ಸ್ ಕಿಸ್ ಅವ್ರಿಗೂ ಕೂಡ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಒಂದು ಹಿಪ್ ಫಾಲ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ. ಆ ಒಂದು ಚೇರ್ ನ ನಮ್ಮ ಜೇಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವರ ಕತ್ತಿಗೆ ಹಾಕಿ ಒಂದು ಹಿಪ್ ಅಟ್ಯಾಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಿಲ್ಸಿ ಸೋಲೋ ಸಿಕೋವಾ ಇದನ್ನ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋ, ಇನ್ ಮುಂದೆ ನೀನೇನಾದ್ರೂ ಮಂಡೇ ನೈಟ್ ರಾಗೆ ಬಂದು ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡೋದಕ್ಕೆ ನೋಡಿದ್ರೆ ನಾನಂತೂ ನಿನಗೆ ವಾರ್ನಿಂಗ್ ನ ಕೊಡೋದಕ್ಕೆ ಬರೋದಿಲ್ಲ, ಬದಲಿಗೆ ಅಟ್ಯಾಕೇ ಮಾಡ್ತೀನಿ ಅಂತ ಹೇಳಿ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇಕೋಬ್ ಫಾಟೋ ಅವರು ಅಲ್ಲಿಂದ ಹೋಗಿದ್ದಾರೆ. ಅಂಡ್ ಇವತ್ತು ನಮ್ಮ ಸೋಲೋ ಸಿಕೋವಾ ಅವರಿಗೆ ಖಡಕ್ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೋಡ್ಬೇಕು ನಮ್ಮ ಸೋಲೋ ಸಿಕೋವಾ ಅವರು ಸುಮ್ನಿರ್ತಾರೋ ಅಥವಾ ತನ್ನ ಪಲ್ಟನ್ ನ ಮತ್ತೊಮ್ಮೆ ಕರ್ಕೊಂಡು ಬಂದು ರೋಮನ್ ರೈನ್ಸ್ ಅವರ ವಿರುದ್ಧ ಎಗ್ರು ಬೀಳ್ತಾರೋ ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಎಂ ಪಂಕ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ನನಗೆ ಗೊತ್ತು ಎಲ್ಲರೂ ಕೂಡ ಅಪ್ಸೆಟ್ ಆಗಿರ್ತಾರೆ, ಯಾಕಂದ್ರೆ ನಾನು ಕೋಡಿ ರೋಡ್ಸ್ ಅವರಿಗೆ ಇಷ್ಟು ಈಸಿಯಾಗಿ ಟೈಟಲ್ ಆಪರ್ಚುನಿಟಿನ ಕೊಟ್ನಲ್ಲ ಅಂತ. ಯಾಕಂದ್ರೆ ಇನ್ನೂ ಕೂಡ ಆನ್ ದ ಲೈನ್ ಅಲ್ಲಿ ತುಂಬಾ ಜನ ಇದ್ರು, ಗಂತರ್ ಆಗಿರ್ಬೋದು, ಸ್ಯಾಮಿ ಝೈನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದ್ರು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಾನಿ ಗ್ಯಾರ್ಗನೋ ಅವ್ರನ್ನ ಕರ್ಕೊಂಡು ನಮ್ಮ ಕ್ಯಾಂಡಸ್ ಲಿರಿ ಅವರು ಅಲ್ಲಿಗೆ ಬರ್ತಾರೆ. ನಮ್ಮ ಕ್ಯಾಂಡಸ್ ಲಿರಿ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀನು ತಪ್ಪು ಮಾಡದೆ ಸ್ಯಾಮಿ ಝೈನ್ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೋಬಾರ್ದಾಗಿತ್ತು, ಯಾಕಂದ್ರೆ ಸ್ಯಾಮಿ ಝೈನ್ ಅವರೇ ಇಲ್ಲಿ ಜಾನಿ ಗ್ಯಾರ್ಗನೋ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ನಿಲ್ಸಿ, ಎಸ್ ಜಾನಿ ರೆಸ್ಲಿಂಗ್ ಆಗಿದ್ದೆ ನೀನು, ಬಟ್ ಈಗ ನೀನು ಏನ್ ಮಾಡ್ತಾ ಇದೀಯಾ, ಕ್ಯಾಂಡಸ್ ಲಿರಿ ಈಗ ನೀನು ಏನ್ ಮಾಡ್ತಾ ಇದೀಯಾ, ನಿಜವಾಗ್ಲೂ ಇದನ್ನೆಲ್ಲದನ್ನು ಕೂಡ ಬಿಟ್ಟು ಸೀದಾ ರಿಂಗಿಗೆ ಹೋಗಿ ಅಲ್ಲಿ ನೀವಿಬ್ರು ಕೂಡ ಏನು ಮಾಡಬಹುದು ಅಂತ ತೋರಿಸಿ, ನಿಜವಾಗ್ಲೂ ನೀವು ಮಾಡ್ತಾ ಇರೋದು ವರ್ಕ್ ಆಗ್ತಾ ಇಲ್ಲ ಅಂತ ಅವರಿಬ್ಬರಿಗೂ ಕೂಡ ಹೇಳಿ ಹೋಗ್ತಾರೆ. ನೋಡ್ಬೇಕು ಈ ಒಂದು ಡಿಪ್ರೆಷನ್ ಗಿಮಿಕ್ ನ ನಮ್ಮ ಜಾನಿ ಗ್ಯಾರ್ಗನೋ ಅವರು ಯಾವಾಗ ಬಿಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಜೆಡ್ ಕಾರ್ಗಿಲ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೆಡ್ ಕಾರ್ಗಿಲ್ ಅವರ ಇಡೀ ಫ್ಯಾಕ್ಷನ್ ರಿಂಗ್ ಸೈಡ್ ಅಲ್ಲಿ ಇರುತ್ತೆ, ನಮ್ಮ ಸ್ಟೈಲ್ ಫೇರ್ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರಿಗೆ ಜೆಡ್ ಕಾರ್ಗಿಲ್ ಅವರು ತನ್ನ ಫಿನಿಶರ್ ನ ಹಾಕಿ ಅಲೆಕ್ಸಾ ಬ್ಲಿಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಬಿಫ್ಯಾಬ್ ಹಾಗೆ ಮಿಚಿನ್ ಅವರು ಸೇರ್ಕೊಂಡು ಅಲೆಕ್ಸಾ ಬ್ಲಿಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಮ್ಮ ಸ್ಟೈಲ್ ಫೇರ್ ಅವರು ಕಾಪಾಡೋದಕ್ಕೆ ಬಂದಾಗ ಸ್ಟೈಲ್ ಫೇರ್ ಅವರ ಮೇಲೂ ಕೂಡ ಇವರು 3 ಜನ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದು ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಕೈಗೆ ಹಾಕಿ ನಮ್ಮ ಜೆಡ್ ಕಾರ್ಗಿಲ್ ಅವರು ಹಂಗೆ ನುಲುತ್ತಾರೆ ಅಂತ ಹೇಳ್ಬೇಕು. ಆ ಒಂದು ದೃಶ್ಯನ ನೋಡಿ ನೀವೆಲ್ಲರೂ ಕೂಡ ಅನ್ಕೊಂಡಿರ್ಬೋದು ಅಲೆಕ್ಸಾ ಬ್ಲಿಸ್ ಅವರ ಕೈ ಕತೆ ಮುಗೀತು, ಕೈ ಡಮಾರ್ ಆಯ್ತು ಅಂತ, ಯಾಕಂದ್ರೆ ಫುಲ್ಲು ನುಲ್ಸ್ಕೊಂಡಿರುತ್ತೆ. ಬಟ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅದೇನು ಕೂಡ ಆಗಿಲ್ಲ. ಅಲೆಕ್ಸಾ ಬ್ಲಿಸ್ ಅವರ ಬೋನ್ ಇರೋದೇ ಆ ರೀತಿ, ಅವ್ರು ಯಾವಾಗ ಬೇಕಾದ್ರೂ ಕೂಡ ತನ್ನ ಬೋನ್ ನ ಡಿಸ್ಲೊಕೇಟ್ ಮಾಡ್ಕೋಬಹುದು. ಹಿಂದೆ ಯಾವುದೋ ಒಂದು ಮ್ಯಾಚ್ ಅಲ್ಲಿ ಇದೇ ರೀತಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಮಾಡ್ಕೊಂಡಿದ್ರು. ಅಂಡ್ ಇವತ್ತು ಕೂಡ ಅದೇ ಒಂದು ಟ್ರಿಕ್ ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಡಬ್ಲ್ಯೂ ಅವರು ಆ ಒಂದು ಮೂಮೆಂಟ್ ನ ಇನ್ನೂ ಕೂಡ ಬ್ರೂಟಲ್ ಆಗಿ ತೋರಿಸಿದ್ದಾರೆ ಅಷ್ಟೇ. ಅಲೆಕ್ಸಾ ಬ್ಲಿಸ್ ಅವರಿಗೆ ಯಾವುದೇ ರೀತಿಯ ಸೀರಿಯಸ್ ಇಂಜುರಿ ಆಗಿಲ್ಲ, ಭಯ ಪಡೋದಕ್ಕೆ ಹೋಗಬೇಡಿ. ಅಂಡ್ ಆ ಒಂದು ಆಂಗಲ್ ನ ಯೂಸ್ ಮಾಡ್ಕೊಂಡಿದ್ದು ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಎಸ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಗಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲಿಲ್ಲಿ ಆಟಿನ್ ಅವರು ಟ್ರಿಕ್ ವಿಲಿಯಂ ಅವರಿಗೆ ಕಸ್ಟಮ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡು ಬಂದು ಕೊಡ್ತಾರೆ. ಅಂದ್ರೆ ರೆಕ್ಕೆ ಪುಕ್ಕ ಎಲ್ಲ ಆ ಒಂದು ಚಾಂಪಿಯನ್ಶಿಪ್ ನ ಬೆಲ್ಟ್ ಗೆ ಹಾಕಿರ್ತಾರೆ ಅಂತ ಹೇಳ್ಬೇಕು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರು ತನ್ನ ಫಿನಿಶರ್ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಕಾರ್ಮೆಲೋ ಎಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಕಾರ್ಮೆಲೋ ಎಸ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತುತ್ತಾರೆ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ. ಸಡನ್ ಆಗಿ ನಮಗೆ ಬೇರಿಂಗ್ ಕಾರ್ಬಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕಾರ್ಬಿನ್ ಅವರು ಬಂದು ಕಾರ್ಮೆಲೋ ಎಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್
ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಅಂಡ್ ಅವರು ಫೈನಲ್ ಆಗಿ ಟ್ರಿಕ್ ವಿಲಿಯಂ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ನಾನು ಈ ಒಂದು ಚಾಂಪಿಯನ್ಶಿಪ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಫೈನಲಿ ರೂಮರ್ಸ್ಗಳು ಈಗ ನಿಜ ಆಗಿದೆ. ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಡಬ್ಲ್ಯೂ ರಿಟರ್ನ್ ಆಗಿದೆ ಅಂತಾನೆ ಹೇಳ್ಬೇಕು. ನನಗಂತೂ ನಮ್ಮ ಬೇರಿಂಗ್ ಕಾರ್ಬಿನ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗಲಾದ್ರೂ ಅವ್ರನ್ನ ಡಬ್ಲ್ಯೂ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಂಗ್ ಜನರಲ್ ಗಂತರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ನಿಕ್ ಆಲ್ಡಿಸ್ ಅವರಿಗೆ ನಾನು ತುಂಬಾ ಟೈಮ್ ನ ಕೊಟ್ಟೆ, ಈಗ ನಿಕ್ ಆಲ್ಡಿಸ್ ಇಲ್ಲಿಗೆ ಬಾ, ನಿನ್ನ ಡಿಸಿಷನ್ ನ ತಿಳಿಸು ಅಂತ ನಿಕ್ ಆಲ್ಡಿಸ್ ಅವ್ರನ್ನ ಕರೀತಾರೆ. ಅಂಡ್ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಕ್ ಆಲ್ಡಿಸ್ ಅವರು ಸೀದಾ ಗಂತರ್ ಅವರ ಬಳಿ ಬಂದು ಮೈಕ್ ನ ತಗೊಂಡು, ಗಂತರ್ ನೀನ್ ಹೇಳಿದ್ನೆಲ್ಲದನ್ನು ಕೂಡ ನಾನು ಕೇಳಿಸ್ಕೊಂಡೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಏನೇನಾಗ್ತಾ ಇತ್ತು ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಂಡು ನಾನು ಒಂದು ಡಿಸಿಷನ್ ಗೆ ಬಂದಿದ್ದೀನಿ. ನಿನಗೆ ಸಿಎಂ ಪಂಕ್ ಬೇಕು ಅಲ್ವಾ, ನಾನು ನಿನಗೆ ಸಿಎಂ ಪಂಕ್ ನ ಕೊಡ್ತಾ ಇದ್ದೀನಿ. ನಿನಗೆ ಕೋಡಿ ರೋಡ್ಸ್ ಬೇಕು ಅಲ್ವಾ, ನಾನು ನಿನಗೆ ಕೋಡಿ ರೋಡ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ. ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ನಿನಗೆ ಇಬ್ರು ಕೂಡ ಕೊಡ್ತಾ ಇದ್ದೀನಿ, ಬಟ್ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ. ಎಸ್, ನಿನ್ನಷ್ಟೇ ಅವರಿಬ್ರು ಕೂಡ ದ್ವೇಷ ಮಾಡುವಂತಹ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ, ಅವನೇ ಲಾಸ್ಟ್ ರಿಯಲ್ ಗುಡ್ ಗಾಯ್. ನೀನು ಹಾಗೆ ಸ್ಯಾಮಿ ಝೈನ್ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀರಾ. ಅಂಡ್ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಹಂಗೆ ಉಳಿತಾ ಇದೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಅಂಡ್ ಆಗ ಗಂತರ್ ಅವರು ನೀನಿವಾಗ ಈ ಒಂದು ಪ್ರಾಬ್ಲಮ್ ನ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದಾಗ ನಮ್ಮ ನಿಕ್ ಆಲ್ಡಿಸ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ, ಎಸ್ ಪ್ರಾಬ್ಲಮ್ ಒಂದೇ, ಆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಆ ಒಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ, ನಾನು ನಿನ್ನ ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬರೋದು ಒಳ್ಳೆ ನಿರ್ಧಾರ ಅಂತ ಡಿಸೈಡ್ ಮಾಡೋದ್ನಲ್ಲ, ಅದೇ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿ ಗಂತರ್ ಅವರು ನಿಕ್ ಆಲ್ಡಿಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಸ್ಲೀಪರ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಫಿಷಿಯಲ್ಸ್ ಗಳೆಲ್ಲ ಬಂದು ನಮ್ಮ ಗಂತರ್ ಅವ್ರನ್ನ ಬಿಡಿಸಿದ್ರು ಕೂಡ ನಮ್ಮ ಗಂತರ್ ಅವರು ಬಿಡ್ತಾನೆ ಇರೋದಿಲ್ಲ. ಆ ರೇಂಜ್ಗೆ ಚೋಕ್ ಮಾಡ್ತಾರೆ ನಮ್ಮ ನಿಕ್ ಆಲ್ಡಿಸ್ ಅವ್ರನ್ನ ಗಂತರ್ ಅವರು. ಅಂಡ್ ಇದರಿಂದನೂ ಕೂಡ ನಮಗೆ ಐಡಿಯಾ ಸಿಗ್ತಾ ಇದೆ 100% ನಿಕ್ ಆಲ್ಡಿಸ್ ಹಾಗೆ ಗಂತರ್ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗುತ್ತೆ ಅಂತ. ಫೈನಲಿ ಗಂತರ್ ಅವ್ರನ್ನ ಯಾರಿಂದನೂ ಕೂಡ ದೂರ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಓಡ್ ಬರ್ತಾ ಇರ್ತಾರೆ. ಸಡನ್ ಆಗಿ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ. ಎಸ್ ಅಷ್ಟೇ, ಕೋಡಿ ರೋಡ್ಸ್ ಅವರು ಬಂದು ಕಾಪಾಡಿರ್ತಾರೆ, ಬಟ್ ಅದನ್ನ ಡಬ್ಲ್ಯೂ ಅವರು ತೋರಿಸೋದಿಲ್ಲ, ಯಾಕಂದ್ರೆ ಸ್ಮ್ಯಾಕ್ ಡೌನ್ ನ ಟೈಮಿಂಗ್ಸ್ ಮುಗಿಯುತ್ತೆ. ಓವರ್ ಆಲ್ ಒಂದು ಡೀಸೆಂಟ್ ಎಪಿಸೋಡ್ ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದೀವಿ. 3 ಗಂಟೆ ಆಗಿದ್ದಿದ್ರೆ ನಿಜವಾಗ್ಲೂ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರೋದು. ನನ್ನ ಕೈಯಲ್ಲಿ ಟ್ರಿಪಲ್ ಎಚ್ ಅವರು ಬಯಸ್ಕೊಂಡಿರೋದು, ಆ ರೀತಿ ಆಗ್ಲಿಲ್ಲ. 2 ಗಂಟೆ ನಿಜವಾಗ್ಲೂ ಎಷ್ಟು ಬೇಕೋ ಡಬ್ಲ್ಯೂ ಅವರು ಅಷ್ಟನ್ನ ತೋರಿಸಿದ್ದಾರೆ. ಅಂಡ್ ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.